ಮಹಾಲಕ್ಷ್ಮಿ ಹಬ್ಬ ದಕ್ಷಿಣ ಕಾಶಿ ಗೊರವನಹಳ್ಳಿಯಲ್ಲಿ ಭಕ್ತ ಸಾಗರ. ಕೊರಟಗೆರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಬೆಳಗ್ಗೆ 8 ಗಂಟೆಯಿಂದಲೇ ದೇವಾಲಯಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು. ರಾತ್ರಿ 8 ಗಂಟೆಯವರೆಗೂ ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಹಬ್ಬದ ಅಂಗವಾಗಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ದರ್ಶನಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ವಿಶೇಷವಾಗಿ ಮಹಿಳಾ ಭಕ್ತರಿಗೆ ಸೀರೆ ಮತ್ತು ಬಳೆಗಳನ್ನು ವಿತರಿಸಿ ಶುಭ ಕೋರಲಾಯಿತು. ದೇವಾಲಯವನ್ನ ವಿದ್ಯುತ್ ದೀಪಗಳು ಮತ್ತು ಹೂವುಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಹಾಗೂ ಸ್ವಯಂ ಸೇವಕರು ಭಕ್ತರಿಗೆ ಅನುಕೂಲ ಕಲ್ಪಿಸಿದ್ದರು. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಕುಂಕುಮಾರ್ಚನೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ಸತೀಶ್ ಎಸ್, ಕೊರಟಗೆರೆ. ವಾಸುದೇವ ಅಂತ ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸುಮಾರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಅಭಿಷೇಕ ಆಗಿದೆ. ಇವತ್ತು ಯಾವಾಗಲೂ 7ರಿಂದ 7:15 ಅಭಿಷೇಕ ಸಮಯ. ಇವತ್ತು ಜನ ಜಾಸ್ತಿ ಬರ್ತಾರೆ ಅಂತ ಬೆಳಗ್ಗೆ ಅರ್ಧ ಅವರು ಮುಂಚಿತವಾಗಿ ಶುರು ಮಾಡಿದ್ದೀವಿ. ಸುಮಾರು ಜನ ಬಂದು ಆಲ್ರೆಡಿ ಅಭಿಷೇಕ ಸೇವೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳು ಸುಮಾರು ಬೆಳಗ್ಗೆನೇ ನನಗೆ ತಿಳಿದಂಗೆ 1,500 ಜನ 6 ಗಂಟೆಗೆ ಬಂದಿದ್ದರು. ಎಲ್ಲ ಅಭಿಷೇಕ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗಿದ್ದಾರೆ. ಸುಮಾರು ನಾವು ಒಂದು 25,000ರಿಂದ 30,000 ಜನ ಬರ್ಬೋದು ಅಂತ ನಾವು ಒಂದು ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಜನ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಕ್ಯೂ ಕ್ರೌಡ್ ಆಗ್ತಾಯಿದೆ ಜನ. ಯಾಕಂದರೆ ಬೆಂಗಳೂರಿನಿಂದ ಬರೋರು ಬೆಂಗಳೂರಲ್ಲಿ ಎಲ್ಲ ಹಬ್ಬಗಳು ಮಾಡ್ತಾರೆ. ಬೆಂಗಳೂರು ಜನ ಕಡಿಮೆ ಇವತ್ತು, ನಾಳೆದಲ್ಲಿ ಬರ್ತಾರೆ. ಏನು ಎಂದಿನಂತೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋಂಥ ಭಕ್ತರಿಗೆ ನಾವು ಫ್ರೀಯಾಗಿ ಬ್ಲೌಸ್ ಪೀಸು ಸೀರೆಗಳು ಏನು ಕೊಡ್ತಾಯಿದ್ದೀವಿ ಅದನ್ನು ನಾವು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಸ್ಪೆಷಲ್ ಏನಿಲ್ಲ. ಮಾಮೂಲಿ ನಾವು ಹೂವಿನ ಅಲಂಕಾರ, ನೀರಿನ ವ್ಯವಸ್ಥೆ, ಬರೋಂಥ ಭಕ್ತಾದಿಗಳಿಗೆ ಏನು ವಿಶೇಷ ದರ್ಶನದ ವ್ಯವಸ್ಥೆ, 2 ವಿಶೇಷ ದರ್ಶನ ಕೌಂಟರ್ ಮಾಡಿದ್ದೀವಿ. ಆದ್ದರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡಿದ್ದೀವಿ. ಒಂದು ಪಾರ್ಕಿಂಗ್ ವ್ಯವಸ್ಥೆಯೂ ನಮ್ಮ ಪಂಚಾಯತಿ ವತಿಯಿಂದ ನಾವು ಹೊರಗಡೆ ಮಾಡೋಕ್ಕೆ ಎಲ್ಲ ಏರ್ಪಾಡು ಮಾಡಿದ್ವಿ. ಅವರು ಸಹಕರಿಸಿದ್ದಾರೆ. ನಮ್ಮ ಪೊಲೀಸು ಇಲಾಖೆ, ಗೃಹ ಇಲಾಖೆವರೆಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಬಂದು ನಮಗೆ ಬೆಳಗ್ಗೆಯಿಂದ ಒಂದು ಬಂದೋಬಸ್ತ್ಗೆ ಸುಗಮವಾಗಿ ನಡೀತಾ ಇದೆ. ಇದುವರೆಗೂ ಯಾವುದೇ ಒಂದು ರೀತಿಯ ತಳ್ಳಾಟ ಆಗಲಿ ಏನೂ ನಡೆದಿದೆ, ಸುಸಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಭಕ್ತರ ಸಂಖ್ಯೆ ಈಗ ಜಾಸ್ತಿ ಆಗ್ತಾಯಿದೆ. ಸಂಜೆ ಬೆಳಗ್ಗೆ 7ಕ್ಕೆ ನಾವು ತಿಂಡಿ ಇವತ್ತು ಶುರು ಮಾಡಿದ್ದು. ಸುಮಾರು 8:15 ತಿಂಡಿ ಮುಗಿದೋಯ್ತು ನಮಗೆ. ಇವತ್ತು ಹೇಳಬೇಕು ಹಾಗೆ 9 ಗಂಟೆಗೆ ನಾವು ಊಟ ಶುರು ಮಾಡಿ ಈಗ ಊಟದ ವ್ಯವಸ್ಥೆ ಮುಗಿತಾ ಇದೆ. ಒಂದು ಸಾರಿಗೆ 1,000 ಜನ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ನಮ್ಮಲ್ಲಿ. ಬರೋಂಥ ಭಕ್ತರು ಸಹಕಾರ ಮಾಡಿ ಬರ್ತಾ ಇದ್ದಾರೆ. ಏನು ನಮ್ಮ ಲಕ್ಷ್ಮೀ ದೇವಿಗೆ ಬರ್ತಾ ಇದ್ದಾರೆ ಭಕ್ತರು, ನಂಬಿ ಬರ್ತಾ ಇದ್ದಾರೆ. ಆ ಸಮಸ್ತ ಜನತೆಗೆ ಆ ಮಹಾಲಕ್ಷ್ಮಿ ತಾಯಿ ಅವರು ಏನು ಕೋರಿಕೆಗಳನ್ನ ಕೇಳ್ತಾರೆ ಅದನ್ನೆಲ್ಲ ಈಡೇರಿಸಲಿ. ಅವ್ರಿಗೆ ಬಂದ ಭಕ್ತರಿಗೆ ಒಳ್ಳೆಯದಾಗಲಿ. ಏನು ನಮ್ಮ ಇವರು ಮಾಧ್ಯಮದವರು ಆಗ್ಬೋದು, ನಮ್ಮ TV ಮಾಧ್ಯಮದವರು ಆಗ್ಬೋದು, ಪತ್ರಕರ್ತರಾಗ್ಬೋದು, ಅವರು ಸಹ ಬಂದಿದ್ದಾರೆ. ಬೆಳಗ್ಗೆಯಿಂದನೂ 1-2-3 ಶೂಟೌಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅವ್ರಿಗೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳಿ ಬರೋಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ. ಈ ವರ್ಷ ವಿಶೇಷ 4 ಲಕ್ಷಕ್ಕೆ ನಾವು ಅದು ಆ್ಯಕ್ಚುಲಿ ನಾವು 6 ತಿಂಗಳ ಹಿಂದೆಯೇ ಉದ್ಘಾಟನೆ ಮಾಡಬೇಕಾಗಿತ್ತು. ಭಾಳ ಲೇಟ್ ಆಯಿತು, ಮಾಡೋರು ಲೇಟ್ ಮಾಡಿದ್ರು. ಅದನ್ನು ನಿನ್ನೆ ನಾವು ಇದು ರಥ ಪ್ರಕಾರೋತ್ಸವನ ಒಂದು ಸಣ್ಣದಾಗಿ ಹೋಮ ಮಾಡಿ ನಿನ್ನೆ ಅದನ್ನ ಉದ್ಘಾಟನೆ ಮಾಡಿದ್ದೀವಿ. ಧರ್ಮದರ್ಶಿಗಳೆಲ್ಲ ಸೇರಿ ಅದನ್ನು ಭಾಳ ಚೆನ್ನಾಗಿದೆ. ಅದಕ್ಕೆ ಒಂದು ನಮ್ಮ ಯಲೆರಾಂಪುರದ ಸ್ವಾಮಿಗಳು ಲಾಸ್ಟ್ ಇಯರು ನಮ್ಮ ಇದಕ್ಕೆ ಬಂದಾಗ ಹೇಳಿದರು, ಏನಪ್ಪ ಇಷ್ಟೆಲ್ಲ ಮಾಡಿಸ್ತೀಯಾ, ಈ ಪ್ರಕಾರೋತ್ಸವಕ್ಕೆ ನೀನು ಕಂಚಿಂದಿಟ್ಟು ಪಂಚಲೋಹದ ಇರ್ತಾ ಇದೆಯಾ, ಒಂದು ಬಿಲ್ಡಿಂಗ್ ಮಾಡಿಸ್ಬಾರ್ದ, ನಿಮ್ಗೇನು ಲಕ್ಷ್ಮಿ ಕನ್ನಡ ಮಾಡಿದ್ದಾಳೆ ಅಂತ ಹೇಳೋದನ್ನು ಒಂದು 25 kg ತೂಕದಲ್ಲಿ ಬೆಳ್ಳಿದೇ ವಿಗ್ರಹ ಮಾಡಿಸಿ ಇಟ್ಟಿದ್ದೀವಿ ಈಗ ಪ್ರಕಾರೋತ್ಸವಕ್ಕೆ.
ಅದೊಂದು ವಿಶೇಷ ಅಂದರೆ ಈ ಸಾರಿ ಅದೊಂದೇ ನಮ್ಮದು ಒಂದು ತೇರು ಒಂದು ಬೆಳ್ಳಿ ಇದು ಮಾಡಿ ಅದಕ್ಕೆ ಒಂದು ಇದು ಮಾಡಿದ್ವಿ. ಎಲ್ಲ ತಾಯಿ ಮಹಾಲಕ್ಷ್ಮಿ ಏನು ನಂಬಿ ಬರ್ತಾರೆ ಅವರೆಲ್ಲ ಸಮಸ್ತ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ ಮಾಧ್ಯಮದವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಏನು ವರಮಹಾಲಕ್ಷ್ಮಿ ಆದೇನೆ ಹೂವಿನ ಅಲಂಕಾರ ಸ್ವಲ್ಪ ಜಾಸ್ತಿ ಮಾಡಿಸಿದ್ವಿ ಈ ಸಾರಿ ಹೇಳ್ಬೇಕಂದ್ರೆ ನಾವು ಪ್ರತಿ ವರ್ಷಕ್ಕಿಂತ. ಮಾಮೂಲಿ ಯಾರೋ ಭಕ್ತಾದಿಗಳು ಬೆಂಗಳೂರಿನವರು ಸುಮಾರು ಒಂದು 10 ವರ್ಷದಿಂದ ಏನು ಈ ಬುಂದಿ ಸ್ಪಿಟ್ ಮಾಡಿಸ್ತಾರೆ ಅವರು ಅಡ್ವೊಕೇಟ್ ಅವರು ಅವರೇ ಈ ಸಾರಿ ನಮ್ಮೆಲ್ಲ ನಾನೇ ಬೇರೆಯವ್ರಿಗೆ ಮಾಡಬೇಕು 2-3 ವರ್ಷದಿಂದ ಅವರೇ ಇದು ಮಾಡಿ ಬಂದಿದ್ದು ವ್ಯವಸ್ಥೆ ಅವರೇ ವಹಿಸ್ಕೊಂಡು ಅವರೇ ಮೆಟೀರಿಯಲ್ ಇದು ಮಾಡಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರದವ್ರದ್ದು ತರಕಾರಿ ಎಲ್ಲ ಅವರೇ ಕೊಡ್ತಾರೆ ಫ್ರೀಯಾಗಿ. ನಾವೇನು ತರಕಾರಿ ₹1 ತರಕಾರಿ ಕೊಡ್ತಾ ಇಲ್ಲ, ಯಾವಾಗಲೂ ಅಷ್ಟೇ ಕೊಡ್ತಾರೆ. ಅವರು ಒಂದು ಊಟದ ವ್ಯವಸ್ಥೆಗೆ ಮತ್ತು ಇದಕ್ಕೆ ನಮ್ಮಲ್ಲಿ ಜನ ಕಡಿಮೆ ಇರೋದ್ರಿಂದ ಬರೋಂಥ ಭಕ್ತರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಊಟದ ವ್ಯವಸ್ಥೆಗೆ ಸಪ್ರೇಟಾಗಿ ಭಟ್ರನ್ನು ಕಳಿಸಿ ಅವ್ರ ಕೈಲಿ ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಇದಿಲ್ಲ, ಮುಂದೇನೂ ಯಾವುದೂ ತೊಂದರೆ ಆಗಲ್ಲ. ಏನು ನಮ್ಮ ಮಾಧ್ಯಮದವರು ಪತ್ರಕರ್ತರು ಭಾಳ ಚೆನ್ನಾಗಿ ನಮ್ಮ ಲಕ್ಷ್ಮೀ ತಾಯಿನ ನಂಬಿ ಇಲ್ಲಿ ಬರೋವಂಥವ್ರಿಗೆ ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಲಕ್ಷ್ಮೀ ತಾಯಿ ಹಾಗೆ ಅದೇ ರೀತಿ ನಮ್ಮ ಏನು 14 ಜನ ಧರ್ಮದರ್ಶಿಗಳಿದ್ದಾರೆ, ಯಾವುದೇ ಒಂದು ನಾನು ಒಂದು ಇಂಥ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರೆಲ್ಲರೂ ನಮಗೆ ಸಹಕಾರ ನೀಡ್ತಾರೆ. ಆ ಲೋಕಲವರು ಸಹಕಾರ ನೀಡೋದ್ರಿಂದ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಏನು ಬಂದು ಮಾಡೋಕ್ಕಾಗಲ್ಲ. ಇಲ್ಲಿ ಲೋಕಲವರು ಏನು ಅವ್ರಿಗಿಂತ ಕೆಲಸ ಮಾಡಬೇಕಂದ್ರೆ ಅವರು ಒಂದು ಜವಾಬ್ದಾರಿಯುತವಾಗಿ ಅವರು ಇದು ಮಾಡ್ತಾರೆ. ಅದರಿಂದ ಎಲ್ಲರಿಗೂ ಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಸಿಬ್ಬಂದಿ ವರ್ಗ ನಮ್ಮ ಸಿಬ್ಬಂದಿ ವರ್ಗದವರು ಅಷ್ಟೇ ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಆಮೇಲೆ ಈ ರಥ ನಿನ್ನೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವರಮಹಾಲಕ್ಷ್ಮಿ ಸಮಸ್ತ ಜನತೆಗೆ ಶುಭಾಶಯಗಳು. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಹಾಗೆ ಕೊರಟಗೆರೆ ಪೊಲೀಸ್ ಇಲಾಖೆ ಮತ್ತು ತಾವೆಲ್ಲರೂ ಮಾಧ್ಯಮ ಮಿತ್ರರು ಏನು ಈ ಉತ್ಸವ ವೈಭವ ನಡೀತಾ ಇದೆ ಅದನ್ನು ಮನೆ ಮನೆಗೂ ಮುಗಿಸೋ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ದೇವಾಲಯ ಮುಂದುವರಿಬೇಕು, ಅಭಿವೃದ್ಧಿ ಬರಬೇಕು ಅಂತ ಹಿಂದೆ ಕಮಲಮ್ಮನವರು ಮತ್ತು ನಮ್ಮ ಈ ರವಿರಾಜ ಅರಸವ್ರ ತಾತ ಬಾಲರಾಜ ಅರಸವರು ಎಲ್ಲರೂ ಕೂಡ ಬಹಳ ಶ್ರಮಪಟ್ಟು ಶ್ರೀರಂಗಪ್ಪನವರು ಅಂತ ಧರ್ಮದರ್ಶಿಗಳು ಮತ್ತು ರಂಗಶಾಮಯ್ಯನವರು ಅಂತ ಇಲ್ಲಿ ಧರ್ಮದರ್ಶಿಗಳು ಹಿಂದೆ ಇದ್ದರು. ಎಲ್ಲರೂ ಭಾಳ ಶ್ರಮಪಟ್ಟು ದೇವಸ್ಥಾನವನ್ನು ಒಂದು ಪುರೋಭಿವೃದ್ಧಿ ತಂದಿದ್ದಾರೆ. ಆದ್ದರಿಂದ ಇದನ್ನು ಇನ್ನೂ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ. ನಮ್ಮ ಈ ಪ್ರಸ್ತುತ ಆಡಳಿತ ಮಂಡಳಿ ವತಿಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಜೈ ಹಿಂದ್ ಜೈ ಕರ್ನಾಟಕ. ಸ್ಥಾಪನೆಯನ್ನು ಮಾಡಿರೋದಲ್ಲ, ಗೊರವನಹಳ್ಳಿ ಮಹಾಲಕ್ಷ್ಮಿ ಉದ್ಭವವಾಗಿ ನೀರಿನಿಂದ ನನ್ನ ಅಜ್ಜಿ ಮಾತೇಶ್ವರಿ ಕಮಲಮ್ಮನವರು ಹೇಳ್ತಾ ಇದ್ದಾರೆ, ಅವಳು ಬಹಳ ಸಾಕಷ್ಟು ಹವನಗಳನ್ನು ಮಾಡಿದ್ದಾಳೆ. ಅವಳ ಒಂದು ಕೃಪೆಯಿಂದ ಜನಕ್ಕೆ ತುಂಬ ಒಳ್ಳೆಯದಾಗ್ತಾ ಇದೆ. ಆ ಒಂದು ನಂಬಿಕೆಯಿಂದಲೇ ಈ ಕ್ಷೇತ್ರಕ್ಕೆ ಇಷ್ಟೊಂದು ಜನಸಾಗರ ಹರಿದುಕೊಳ್ತಾ ಇದೆ. ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅನೇಕ ವಿಶೇಷವಾದ ಪೂಜೆಗಳು ಹಮ್ಮಿಕೊಳ್ಳಲಾಗಿದೆ. ಮತ್ತೆ 1000 ಜನ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವಂತಹ ಒಂದು ದೊಡ್ಡದಾದ ಊಟದ ಹಾಲ್ ಕೂಡ ಇದೆ. ಇವತ್ತು ಬೆಳಗ್ಗೆ ನಿರಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ